ಹಾಯ್ ಫ್ರೆಂಡ್ಸ್, ನಮಸ್ತೆ. ಪಚೋಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ಸಲ ಮಳೆ ಇಲ್ಲ, ಭಾರಿ ಮಳೆ ಕಡಿಮೆ. ಈ ಸಲ ಎಲ್ಲೋ ನೀನು ಅಂತ ಎಲ್ಲ ಹೇಳಿ ಈಗ ಸಿಕ್ಕಾಬಟ್ಟೆ ಮಳೆ ಆಗ್ತಾಯಿದೆ. ಜೂನ್ 1 ತಿಂಗಳು ಒಂದು ಮಳೆ ಆಗಿಲ್ಲ ಅನ್ನೋದು ಬಿಟ್ಟರೆ ಮತ್ತೆ ಸಿಕ್ಕಾಬಟ್ಟೆ ಮಳೆ ಆಗ್ತಿದೆ. ನಮ್ಮೂರಲ್ಲಿ ಈ ಸಲ ಮಳೆ ಹೇಗಿತ್ತು, ಒಂದು ವಾರದಿಂದ ಎಷ್ಟು ಮಳೆ ಆಗಿದೆ, ನಮ್ಮೂರಲ್ಲಿ ಯಾವ್ಯಾವ ನದಿ ಹರಿಯುತ್ತೆ, ಎಷ್ಟೆಲ್ಲ ತುಂಬಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲೀನಾಗಿ ಡೀಟೇಲ್ಸ್ ತಿಳಿಸ್ತೀನಿ ಇವತ್ತು ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ವೀಕ್ಷಕರೇ, ಈ ಸಲ ಮಳೆ ಭಾರಿ ಕಡಿಮೆ. ಈ ಸಲ ಮಳೆ ಬರದೇ ಡೌಟು ಅಂತೆಲ್ಲ ಹೇಳ್ತಾಯಿದ್ರು. ನಮಗೂ ಫಸ್ಟಿಗೆ ನೋಡಿದಾಗ ಅದೇ ರೀತಿ ಅನಿಸಿತ್ತು. ಆನಂತರ ಜೂನ್ 1 ತಿಂಗಳು ಬಿಟ್ಟು ಜುಲೈ ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ಮಳೆ ಸಿಕ್ಕಾಬಟ್ಟೆ ಮಳೆ ಬಂತು. ಜುಲೈಯಲ್ಲಿ ಎಷ್ಟು ಬಂತು ಅಂದರೆ ಈಗ ಜೂನಿಂದು ಸೇರಿಸಿ ಮಳೆ ಬಂದಾಗ ಆಗಿದೆ, ಅಷ್ಟು ಮಳೆ ಬಂದಿದೆ. ಅದರಲ್ಲೂ ಈಗೊಂದು ವಾರದಿಂದ ಸಿಕ್ಕಾಬಟ್ಟೆ ಮಳೆ. ಸಾಧಾರಣವಾಗಿ ಹಳ್ಳ ಕೊಳ ಎಲ್ಲ ಫುಲ್ಲು ತುಂಬಿದೆ. ಜಲ ಒಡೆದಿದ್ದ ಕಡೆ ಎಲ್ಲ ಫುಲ್ಲು ಜಲ ಒಡೆದು ನೀರು ಬರ್ತಾಯಿದೆ. ನೋಡ್ಬೋದು ಈಗ ಹೊಳೆ ಎಲ್ಲ ಎಷ್ಟು ತುಂಬಿ ನೀರು ಬರ್ತಾ ಇದೆ ಅಂತ. ನೋಡಿ, ಅಡಿಕೆ ತೋಟ ಎಲ್ಲ ಫುಲ್ಲು ನೀರಲ್ಲಿ ಇದಾಗಿಬಿಟ್ಟಿದೆ. ಸಣ್ಣ ಸಣ್ಣ ಅಡಿಕೆ ಸಸಿ ಇದ್ದಾವೆಲ್ಲ ಫುಲ್ಲು ಮುಳುಗೋಗಿದೆ. ನೋಡಿ ಎಷ್ಟು ನೀರು ಬಂದಿದೆ ಅಂತ ನೋಡಿ. ನೋಡಿ ಹೊಳೆ ಎಷ್ಟು ಏರಿಕೆ ಆಗಿದೆ ನೋಡಿ. ಇದು ನಮ್ಮೂರ ಸಮೀಪ ಮಾಲತಿ ನದಿ ಅಂತ, ಅಲ್ಲಿ ನೀರು ಬರುತ್ತಾ ಇರೋದು. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ತುಂಗಾ ನದಿಗೆ ಹೋಗಿ ಟಚ್ ಆಗುತ್ತೆ. ಅದರಲ್ಲೂ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಮಳೆ ಬಂದಿದೆ. ನಿನ್ನೆ ನೈಟು ಅಷ್ಟೇ ಭಾರಿ ಮಳೆ ಬಂದಿದೆ. ಈಗೊಂದು 5-10 ನಿಮಿಷ ಬಿಡುವು ಕೊಟ್ಟಿದೆ ಅಷ್ಟೇ. ಯಾವ ತುಂಬ ಹೊತ್ತೇನು ಬಿಡಲಿಲ್ಲ. ಈಗ ಇವತ್ತು ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ನೋಡಿ, ರಸ್ತೆ ಎರಡು ಸೈಡು ಎಷ್ಟು ನೀರು ನಿಂತಿದೆ ನೋಡ್ಬೋದು. ಕಿಲೋಮೀಟ್ರ್ ಗಟ್ಟಲೆ ಫುಲ್ಲು ನೀರು ನಿಂತುಬಿಟ್ಟಿದೆ. ನೋಡಿ, ಇಲ್ಲಿ ನೋಡಿ, ಫುಲ್ಲು ದೊಡ್ಡ ಮೈದಾನ ನೋಡಿದಾಗುತ್ತೆ. ಅಷ್ಟು ವಿಶಾಲವಾಗಿ ಕಾಣ್ತಾ ಇದೆ. ಗದ್ದೆ ಏನೂ ಕಾಣ್ತಾ ಇಲ್ಲ, ಫುಲ್ಲು ನೀರು ನಿಂತುಬಿಟ್ಟಿದೆ. ಹಿಂದಿನ ವರ್ಷ ಮಳೆ ಜಾಸ್ತಿ ಇದ್ದರೂ ಇಷ್ಟೆಲ್ಲ ನೀರು ಆಗಿರಲಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಬಿಳಿ ಕೊಕ್ಕರೆಗಳೆಲ್ಲ ಎಷ್ಟು ಲೈನಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಒಳ್ಳೆ ಗಮ್ಮತ್ತಲ್ಲಿ ಮಳೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾವೆ. ಇದು ನಮ್ಮ ದೇಶದ ಕೊಕ್ಕರೆ ಅಲ್ಲ, ಇದು ಹೊರಗಡೆ. ಇದು ಈಗ ಸ್ವಲ್ಪ ಇಲ್ಲಿಗೆ ಬಂದಿದ್ದಾವೆ ಅನಿಸುತ್ತೆ. ನೋಡಿ, ಇಲ್ಲಿ ನೋಡಿ, ಇದು ಫುಲ್ಲು ತುಂಗಾ ನದಿ ನೀರು. ಇದು ಇಲ್ಲೆಷ್ಟು ಅಡಿಕೆ ಮರಗಳೆಲ್ಲ ಅರ್ಧ ಅಡಿಕೆ ಮರಗಳು ಮುಳುಗೋಗಿದೆ. ನೋಡಿ, ಈ ಕೊಕ್ಕರೆಗಳು ಲೈನಲ್ಲಿ ಕೂತಿರೋದು ನೋಡಲಿಕ್ಕೆ ಚೆನ್ನಾಗಿದೆ. ಸ್ನೇಹಿತರೆ, ನೀವು ಯಾವ ಪ್ಲೇಸಿಂದ ವಿಡಿಯೋ ನೋಡ್ತಾ ಇದ್ದೀರಿ, ಅಲ್ಲೆಲ್ಲ ಮಳೆ ಆಗಿದೆಯಾ, ಹೇಗೆ ಇದೇ ರೀತಿ ನೆರೆ ಬಂದಿದೆಯಾ ಏನು ಅಂತ ತಿಳಿಸಿ. ಇನ್ನು ತೋಟಕ್ಕೆಲ್ಲ ಹೋಗಿಲ್ಲ, ತೋಟಕ್ಕೆಲ್ಲ ಹೋಗಿ ನೋಡಬೇಕು. ಸ್ವಲ್ಪ ಗಾಳಿ ಬೇರೆ ಇತ್ತು, ಹಾಗಾಗಿ ತೋಟಕ್ಕೆ ಹೋಗ್ತೇನೆ ಒಂದು ವಾರ ಆಗಿದೆ. ಇನ್ನು ಕೊಳೆ ಬಂದಿದೆಯಾ ಏನಂತ ಗೊತ್ತಿಲ್ಲ. ಅದೆಲ್ಲ ನಿಮಗೆ ತೋಟಕ್ಕೆ ಹೋಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.